केसीएन में आपका स्वागत है। मैं किंग हमीद। ಹತ್ತನೇ ತಾರೀಕು ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಂತ ಘಟನೆ ಬಗ್ಗೆ ಈಗಾಗಲೇ ತಮಗೆಲ್ಲ ಅನೇಕ ವಿಚಾರಗಳನ್ನ ತಾವೆಲ್ಲ ಇಡೀ ದೇಶಕ್ಕೇನೆ ತಿಳಿಸಿದ್ದೀರ. ನಾನು ಇವತ್ತು ಬಂದಿರತಕ್ಕಂಥ ಉದ್ದೇಶ ಈ ಘಟನೆ ಯಾಕಾಯಿತು ಮತ್ತು ಯಾರಿಂದ ಆಯಿತು ಅಂತ ಹೇಳಿ ಏನೇನು ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಹಾಗಾಗಿ ನಾನು ಕೂಡ ಈ ಸ್ಟೇಷನ್ಗೆ ವಿಸಿಟ್ ಮಾಡಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಅಧಿಕಾರಿಗಳು ನನಗೆ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ. ಆದರೆ ಈಗಾಗಲೇ ನಾವು ತನಿಖೆಯನ್ನು ಆದೇಶ ಮಾಡಿರೋದ್ರಿಂದ ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೇನು ಕ್ರಮ ತಗೋಬೇಕು ಅದನ್ನು ಖಂಡಿತವಾಗಿ ತಗೊಳ್ತೇವೆ. ಯಾರು ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ. ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ. ಯಾರು ಇದಕ್ಕೆ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಖಂ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ರು, ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂಥೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ. ಹಾಗಾಗಿ ಇವತ್ತು ಅದು ಮುಂದುವರೆದಿದೆ. ಈಗಾಗಲೇ CCTV ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ. ಕಾನೂನನ್ನು ಕೈಗೆತ್ತಿಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ. ಅವ್ರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ. ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸ್ ಇದೆ, ಸರ್ಕಾರ ಇದೆ. ಅದನ್ನು ಹೊರತುಪಡಿಸಿ ಬೇರೆಯವರು ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಕೈಗೆತ್ತಿಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ. ಸರ್, ಇಂಥ ಸೂಕ್ಷ್ಮ ವಿಚಾರಗಳಲ್ಲೂ ಸಹ ತಮ್ಮ ಪಕ್ಷದವರು ಸೇರಿದಂತೆ ರಾಜಕಾರಣ ಮಾಡುವಂಥದ್ದು, ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ. ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ. ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಸಮುದಾಯಕ್ಕೆ ಸೇರಿರಲಿ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಲೇ ಪೊಲೀಸ್ ಇಟ್ಟಿರೋದು. ಆದ್ದರಿಂದ ಅವ್ರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು.
ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು. ಮೊದಲು ಕಾನೂನನ್ನ ರಕ್ಷಣೆ ಮಾಡೋದಕ್ಕೆ, ಶಾಂತಿಯನ್ನ ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು. ಆ ಕೆಲಸವನ್ನ ಮುರಾಜಿಲ್ಲದೆ ಮಾಡಬೇಕು. ಪ್ರಶ್ನೆ ಸರ್, ಆರೋಪ ಪ್ರತ್ಯಾರೋಪಗಳು ಯಾಕೆ ರಾಜಕಾರಣಿಗಳಿಂದ ಅಂತ? ರಾಜಕಾರಣಿಗಳಿಂದ ಆರೋಪ ಪ್ರತ್ಯಾರೋಪಗಳು ಯಾಕೆ ಆಗ್ತದೆ ಅಂತ? ಘಟನೆ ಆದ್ಮೇಲೆ ವಿಚಾರದಲ್ಲಿ ಅಂತ ಘಟನೆ ಆದ್ಮೇಲೆ ಅವ್ರಗಳ ಹೇಳಿಕೆಗೆ ಯಾರು ನಿಲ್ಸಕ್ ಆಗೋದಿಲ್ಲ. ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನೀವೇನ್ ಬೇಕಾದ್ರೂ ಹೇಳ್ತೀರಾ. ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರು ತಿಳ್ಕೋಬೇಕು. ಪೊಲೀಸರನ್ನೇ ನೈತಿಕವಾಗಿ ಕುಗ್ಗಿಸುವಂತ ಕೆಲಸ ಆಗ್ತಾ ಇದೆ ಅಂತ ಅನಿಸ್ತಲ್ಲ ಅಂತ ಹೇಳಿಕೆಗಳನ್ನ ನೀಡ್ತಾ ಇದ್ರಿ ಅಂತ. ನೋಡಿ, ಪೊಲೀಸ್ನವರನ್ನ ಕುಗ್ಸೋದಕ್ಕೆ, ಅವರ ಮೊರಲನ್ನ ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ದೇ ಆರ್ ಆಲ್ ವೆಲ್ ಟ್ರೈನ್ಡ್. ಅವ್ರು ಇಂಥದ್ನೆಲ್ಲ ಟ್ರೈನಿಂಗೇ ಕೊಟ್ಟು ಕಳಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ ಹೇಗಿರ್ಬೇಕು ಅಂತೇಳಿ ಅವರಿಗೆ ಸ್ಪೆಷಲ್ ಟ್ರೈನಿಂಗೇ ಕೊಟ್ಟಿರ್ತಾರೆ. ಕುಗ್ಸೋದಕ್ಕೇನಾಗೋದಿಲ್ಲ. ಯಾರೋ ಒಬ್ರು ಇಬ್ರು ಸ್ವಲ್ಪ ಏನಪ್ಪ ಹಿಂಗಂದ್ಬಿಟ್ರು ನನಗೆ ಅಂತ ಹೇಳಿ ಅಂದ್ಕೋಬೋದು ಅಷ್ಟೇ, ಬಿಟ್ರೆ ಯಾರು ಪೊಲೀಸ್ನವರ ಆತ್ಮಸ್ಥೈರ್ಯವನ್ನ ಕುಗ್ಸೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ರೈಟ್ಸ್ ಆಗುತ್ತೆ ಆಗ ಯಾರು ಮಾಡಿದ್ದಾರೆ, ಅಕ್ಯೂಸ್ ಯಾರಿರ್ತಾನೆ, ಕಲ್ಪಿಟ್ ಯಾರಿರ್ತಾನೆ, ಅವರಿಂದ ರಿಕವರ್ ಮಾಡೋದನ್ನ ಇಡೀ ದೇಶದಲ್ಲಿ ನಡೀತಾ ಇದೆ. ಇವನ್ ಇನ್ ಕೇರಳ, ಇವನ್ ಇನ್ ತೆಲಂಗಾಣ, ದಿಸ್ ಹಸ್ ಹ್ಯಾಪೆಂಡ್. ಬಟ್ ನೆವರ್ ಇನ್ ಕರ್ನಾಟಕ ದೇ ಹ್ಯಾವ್ ರಿಕವರ್ಡ್ ಫ್ರಮ್ ದಿ ಅಕ್ಯೂಸ್. ವಿಲ್ ಯು ಡೂ ಇಟ್ ಅಂತ? ಯಾಕಂತಂದ್ರೆ ಇವರು ಬಂದು ಕಲ್ಲು ಹೊಡ್ಬಿಟ್ಟು ಹೋಗ್ಬೋದು, ಬಟ್ ಪ್ರಾಪರ್ಟಿ ಲಾಸ್ ಆಗಿರೋರು ಯಾರು ರಿಕವರ್ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ. ಇಲ್ಲ, ಅದ್ರ ಬಗ್ಗೆ ನಾವು ಅನೇಕ ಚರ್ಚೆಗಳನ್ನ ಮಾಡ್ತಾ ಇದ್ದೇವೆ. ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಆದರೆ ಮಧ್ಯಪ್ರದೇಶದಲ್ಲಿ ಇನ್ನೊಂದು ರೀತಿ ಇರುತ್ತೆ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ತಗೊಂಡೋಗಿ ಅವ್ರ ಮನೆಗಳನ್ನು ಕೆಡುತ್ತಾರೆ. ಅಷ್ಟು ಮಟ್ಟಿಗೆ ಅವರು ಶಾಂತಿ ಕಾಪಾಡೋದಕ್ಕೆ ಅವ್ರ ಕ್ರಮ ಅದು. ಕರ್ನಾಟಕದಲ್ಲಿ ಅಂಥ ಪರಿಸ್ಥಿತಿ ಬಂದಾಗ ನೋಡೋಣಂತೆ ಮುಂದೆ. ನಮಗೆ ಸದ್ಯಕ್ಕೆ ನಮ್ಮ ಜನ ಆ ಮಟ್ಟಕ್ಕೆ ಹೋಗಿಲ್ಲ ಅಂತೇಳಿ ನಮ್ಗೆ ಅನಿಸುತ್ತೆ. ನಾವು ವಿದಿನ್ ಅವರ್ ಲಿಮಿಟೇಷನ್ಸ್ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ತೇವೆ. ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ. ಆಮೇಲೆ ಹೈಯೆಸ್ಟ್ ಡೆನ್ಸಿಟಿ ಇರುವಂತ ಲೊಕ್ಯಾಲಿಟೀಸ್ ಇದಾವೆ. ಎಕ್ಸಾಂಪಲ್ ಇದೆ ಏರಿಯಾ, ಉದಯಗಿರಿ, ಶಾಂತಿನಗರ, ರಾಜೀವ್ ನಗರ ಇರ್ಬೋದು. ಇಲ್ಲೆಲ್ಲ ಅಡಿಷನಲ್ ಪೊಲೀಸ್ ಸ್ಟೇಷನ್ಸ್ ಕೊಡ್ತಾ ಇದ್ರು. ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಕೊಟ್ಟಿಲ್ಲ. ನನಗೆ ಒಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಾಗಲಿ ಅಥವಾ ಜನರಲ್ ಆಗಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು ಜನಸಮುದಾಯಕ್ಕೆ, ನೀವು ಇಂಥ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಸಹಕರಿಸಬೇಕು. ಕಾನೂನು ಪ್ರಕಾರ ನೀವು ಕ್ರಮ ತಗೊಳ್ಳಿ ಅಂತ ಅವ್ರಿಗೆ ಹೇಳಬೇಕೆ ಬಿಟ್ಟರೆ ನಾವೇ ಕಾನೂನು ತಗೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನು ಮಾಡಬೇಡಿ ಅಂತೇಳಿ ಸಾರ್ವಜನಿಕವಾಗಿ ನಾನು ಜನಸಮುದಾಯಕ್ಕೆ ಮನವಿಯನ್ನು ಮಾಡ್ಕೊಳ್ತೇನೆ. ಒಂದು. ಎರಡನೇದು, ಈ ಏರಿಯಾದಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಸುಮಾರು 4.5 ಲಕ್ಷ ಪಾಪ್ಯುಲೇಷನ್ ಇದೆ. ಹೈಲಿ ಡೆನ್ಸ್ಡ್, ತುಂಬ ಥಿಕ್ ಪಾಪ್ಯುಲೇಷನ್ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಅದಕ್ಕಾಗಿ ಈಗಾಗಲೇ ನಮ್ಮ ಕಮಿಷನರ್ ಅವರು ಇನ್ನೊಂದು ಸ್ಟೇಷನ್ ಮಾಡಿ ಅಂತೇಳಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದು ಕೂಡ ಈಗ ಸರ್ಕಾರದ ಹಂತದಲ್ಲಿದೆ. ಆದಷ್ಟು ಶೀಘ್ರವಾಗಿ ನಾವು ಅದರ ಬಗ್ಗೆ ಕ್ರಮ ತಗೊಳ್ತೀವಿ. ಒಂದು ವೇಳೆ ಇನ್ನೊಂದು ಸ್ಟೇಷನ್ ಮಾಡಬೇಕು ಅಂತೇಳಿ ನಮ್ಮ ಪ್ಯಾರಾಮೀಟರ್ಸ್ ಇದೆ. ನ್ಯಾಷನಲ್ ಪೊಲೀಸ್ ಕಮಿಷನ್ ಪ್ರಕಾರ ಇಷ್ಟು ಅಪರಾಧಗಳಿರಬೇಕು, ಒಂದು ಸ್ಟೇಷನ್ ಮಾಡಬೇಕು ಅಂದರೆ ಇಷ್ಟು ಏರಿಯಾ ಇರಬೇಕು, ಇಷ್ಟು ಪಾಪ್ಯುಲೇಷನ್ ಇರಬೇಕು ಅಂತೆಲ್ಲ ಗೈಡ್ಲೈನ್ಸ್ ಇದ್ದಾವೆ. ಆ ಗೈಡ್ಲೈನ್ಸಿನ ಒಳಗಡೆ ಬರೋದಾದರೆ ಇನ್ನೊಂದು ಸ್ಟೇಷನ್ನ ಕೊಡಬೇಕು ಅಂದರೆ ಕೊಡ್ತೇವೆ. ಸರ್, ಈಗ 10ನೇ ತಾರೀಕು ಪೊಲೀಸ್ ತೆಗೆದುಕೊಂಡ ಕ್ರಮಗಳ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್. 10ನೇ ತಾರೀಕು ಪೊಲೀಸ್ನವರು ತೆಗೆದುಕೊಂಡ ಕ್ರಮ ಅಂದರೆ ಇದೆಲ್ಲ ನಿಯಂತ್ರಣ ಮಾಡೋ ವಿಚಾರದಲ್ಲಿ ಅವ್ರು ತೆಗೆದುಕೊಂಡಂತ ಅವರು ಇಮಿಡಿಯೇಟ್ ಆಗಿ ಅವರು ಕ್ರಮ ತಗೊಂಡಿದ್ದಾರೆ, ತಗೊಂಡಿಲ್ಲ ಅಂತ ಅಲ್ಲಲ್ಲ ಕೇಳಿ, ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಂಡಿದ್ದಾರೆ. ಪೊಲೀಸ್ ಫೋರ್ಸ್ ಅಡಿಷನಲ್ ಪೊಲೀಸ್ ಬರೋಷ್ಟೊತ್ತಿಗೆ ಈ ಘಟನೆ ನಡೆದೋಗಿದೆ. ಆ ನಂತರ ಅವರು ಕಂಟ್ರೋಲಿಗೆ ತಗೊಂಡಿದ್ದಾರೆ. ಅದರಿಂದ ನಾವು ಪೊಲೀಸ್ನವ್ರು ತಪ್ಪು ಮಾಡಿದ್ರು, ಅವರು ಸರಿ ಮಾಡಿದ್ರು ಅಂತ ವ್ಯಾಖ್ಯಾನ ಮಾಡೋ ಬದಲು ಮುಂದಕ್ಕೆ ಅದು ಬೆಳಿಲಿಲ್ಲಲ್ಲ ಗಲಾಟೆ ಅನ್ನೋದಕ್ಕೆ ಅಷ್ಟಕ್ಕಾದ್ರೂ ಒಬ್ರು ಕೇಳ್ರಿ. ನಮ್ಗಿರೋದು ಅದೇನೆ, ಪೊಲೀಸ್ನವರ ಕ್ರಮಗಳು ಸರಿಯಾಗಿತ್ತು, ಆದ್ರೆ ಸಚಿವರುಗಳು ಪೊಲೀಸರ ಕ್ರಮಗಳೇ ಸರಿ ಇಲ್ಲ ಅನ್ನೋ ಮಾತಾಡ್ತಾರೆ. ಆ ಹೇಳಿಕೆಗಳಿಗೆಲ್ಲ ನಾನು ಪ್ರತಿಕ್ರಿಯೆ ಮಾಡಕ್ ಹೋಗಲ್ಲ. ನಾನು ಜವಾಬ್ದಾರಿ ಸ್ಥಾನದಲ್ಲಿರೋನು, ಪೊಲೀಸ್ ಇಲಾಖೆಯನ್ನ ನಡೆಸ್ತಾ ಇರ್ತಕ್ಕಂಥವನು. ಬೇರೆಯವ್ರು ಯಾರು ಅವರು ಹೇಳಿದ್ರು ಹಿಂಗೆ ನೀವೇನು ಹೇಳ್ತೀರಾ ಅನ್ನೋದಕ್ಕೆಲ್ಲ ನಾನು ಸಬ್ಸ್ಕ್ರೈಬ್ ಆಗೋದಿಲ್ಲ. ನಾವು ಇಲ್ಲಿ ಏನು ಕೆಲಸ ಮಾಡಬೇಕು, ಪೊಲೀಸ್ನವರಿಗೆ ಸೂಚನೆ ಕೊಟ್ಟಿದ್ದೇನೆ, ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಒಂದಿಷ್ಟು ಅವರು ನಿಧಾನ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಪೊಲೀಸು ಅಡಿಷನಲ್ ಫೋರ್ಸ್ ಬರೋಷ್ಟೊತ್ತಿಗೆ ಘಟನೆ ನಡೆದಿದೆ. ಬಂದಾದ್ಮೇಲೆ ಕಂಟ್ರೋಲಿಗೆ ತಗೊಂಡಿದ್ದಾರೆ.
ಅದೇ ಸರ್, ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರೆ ಈ ರೀತಿ ಮಾತನಾಡಿದಾಗ ಜನಸಾಮಾನ್ಯರಲ್ಲಿ ಬೇರೆ ಮೆಸೇಜ್ ಹೋಗ್ತದೆ ಅಂತ ನಾನು ಬೇರೆ ಕೇಳ್ತಾ ಇರೋದು. ಇಲ್ಲ, ಗೊತ್ತಾಯ್ತು. ಅಂತವ್ರಿಗೆ ತಾವು ತಿಳಿ ಹೇಳುವಂತ ನೀವು ಕೆಲಸ ನೀವು ಕೇಳಿದ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಾವು ಹೆಡ್ ಆಫ್ ದಿ ಫ್ಯಾಮಿಲಿ ಅಂತವ್ರಿಗೆ ಏನಾದ್ರು ಕಿವಿ ಮಾತು ಹೇಳ್ತೀರಾ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಅಂತ ಸಂದರ್ಭ ಬಂದಾಗ ಹೇಳ್ತೀನಿ. ತಾವ್ ಹೇಳಿದ್ರೆ ಅಟ್ಲೀಸ್ಟ್ ಅವ್ರು ಸಂದರ್ಭ ಬಂದಾಗ ಹೇಳ್ತೀನಿ. ನಾವು ಸ್ಥಳೀಯವಾಗಿದ್ದು ಅವತ್ತಿನ ಪರಿಸ್ಥಿತಿಯನ್ನ ನಾವು ನೋಡಿ, ನೋಡಿದ್ದೀವಿ ಸರ್. ಇಲ್ಲಿ ಒಂದು ನಾನು ಇಷ್ಟೇ ಅಲ್ಲೆಲ್ಲೋ ಮನವಿ ಮಾಡೋದು, ಕೂತ್ಕೊಂಡು ಅವ್ರು ಮಾತಾಡ್ತಾರೆ ಅಂತ ಅಷ್ಟೇ. ಇಷ್ಟೇ ನಾನು ಹೇಳೋದು, ಇದರಲ್ಲಿ ರಾಜಕೀಯ ಮಾಡಬಾರ್ದು. ಅಷ್ಟೇ ಅದೇ. ಯಾರೇ ಆಗ್ಲಿ, ಯಾವ ಪಕ್ಷದವರೇ ಆಗ್ಲಿ, ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಏನಿಲ್ಲ. ಇಲ್ಲಿ ರಾಜಕೀಯ ಮಾಡಬಾರ್ದು. ದಿಸ್ ಈಸ್ ಓನ್ಲಿ ರಿಲೇಟೆಡ್ ಟು ಲಾ ಅಂಡ್ ಆರ್ಡರ್ ಸಿಚುವೇಶನ್. ಅಷ್ಟು ಬಿಟ್ರೆ ಇಲ್ಲಿ ಯಾವ ರಾಜಕೀಯನೂ ಮಾಡಬಾರ್ದು. ಸರ್ ಟೋಟಲ್ ಇನ್ನೂ ಎಷ್ಟು ಆರೋಪಿಗಳು ಬಂದ ಸರ್? ಸರ್, ಇನ್ನೂ ಎಷ್ಟು ಆರೋಪಿಗಳು ಬಂದ? ಸರ್, ಬನ್ನಿ ಇಲ್ಲಿ. ಸರ್,